ಬಂಗಾರ ಬೆಳ್ಳಿ ರೇಟ್ನಲ್ಲಿ ಮತ್ತೆ ಹಾವು ಏಣಿ ಆಟ ಶುರುವಾಗಿದೆ. ಚಿನ್ನದ ಬೆಲೆ ಸ್ವಲ್ಪ ಏರಿಕೆ, ಬೆಳ್ಳಿ ನಿರಂತರವಾಗಿ ಕ್ರಾಶ್ ಆಗ್ತಾನೆ ಇದೆ. 10 ಗ್ರಾಂ ಚಿನ್ನದ ಬೆಲೆ 1,59,000 ರೂಪಾಯಿ. ಇದೀಗ ಚಿನ್ನದ ಬೆಲೆ ಸ್ವಲ್ಪ ಏರಿಕೆಯಾಗಿ ಬೆಳ್ಳಿ ನಿರಂತರವಾಗಿ ಕ್ರಾಶ್ ಆಗ್ತಾನೆ ಇರುವಂಥದ್ದು. 10 ಗ್ರಾಂ ಚಿನ್ನದ ಬೆಲೆ 1,59,000 ರೂಪಾಯಿ ಆಗಿರುವಂಥದ್ದು. ಇತ್ತ ಸಿಲ್ವರ್ ದರದಲ್ಲಿ ನಿರಂತರವಾಗಿ ಇಳಿಕೆ ಕಾಣ್ತಾ ಇದೆ. ಇತ್ತ ಸಿಲ್ವರ್ ದರದಲ್ಲೂ ಕೂಡ ಒಂದ್ ಕಡೆ ಚಿನ್ನ ಏರಿಕೆ ಆದರೆ ಸಿಲ್ವರ್ ಕ್ರಾಶ್ ಆಗ್ತಾ ಇರುವಂಥದ್ದು, ಏರಿಳಿತಗಳಾಗ್ತಾ ಇದೆ. 4 ಲಕ್ಷದವರೆಗೂ ಕೂಡ ಸಿಲ್ವರ್ ರೇಟ್ ತಲುಪಿರುವಂಥದ್ದು ಹೂಡಿಕೆದಾರರಿಗೆ ದೊಡ್ಡ ಹೊಡೆತವನ್ನ ಕೊಟ್ಟಿದೆ ಬೆಳ್ಳಿ. ಸಣ್ಣ ಮಟ್ಟದಲ್ಲಿ ಏರಿಕೆ ಕಾಣ್ತಾ ಇರುವಂತಹ ಬಂಗಾರದ ಬೆಲೆ, ಮಾರ್ಕೆಟ್ ಕ್ಲೋಸಿಂಗ್ ಸಂದರ್ಭದಲ್ಲಿ ಬೆಳ್ಳಿ ಇನ್ನೂ ಇಳಿಕೆಯಾಗುವಂತಹ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇದೆ. ಬಂಗಾರ ಬೆಳ್ಳಿ ರೇಟ್ನಲ್ಲಿ ಮತ್ತೆ ಹಾವು ಏಣಿ ಆಟ ಶುರುವಾಗಿದೆ. ಚಿನ್ನದ ಬೆಲೆ ಸ್ವಲ್ಪ ಏರಿಕೆ ಆದರೆ ಬೆಳ್ಳಿ ನಿರಂತರವಾಗಿ ಕ್ರಾಶ್ ಆಗ್ತಾ ಇರುವಂಥದ್ದು, ಏರಿಳಿತಗಳಾಗ್ತಾ ಇದೆ. ಹೂಡಿಕೆದಾರರಿಗೆ ಬಹುದೊಡ್ಡ ಸವಾಲು ಇದು ಅಂತಾನೆ ಹೇಳ್ಬೋದು. ಬಿಕಾಸ್ ಏನು ಮಾಡಬೇಕು, ಯಾವ ಕಡೆ ಹೂಡಿಕೆ ಮಾಡಬೇಕಾ ಬೇಡವಾ ಅನ್ನುವಂಥ ಕನ್ಫ್ಯೂಷನ್ಸ್ ಆಗಿರ್ಬೋದು, ಎಲ್ಲವೂ ಕೂಡ ಸ್ಟಾರ್ಟ್ ಆಗುತ್ತೆ. ಮತ್ತು ಭಯನೂ ಕೂಡ ಇರುತ್ತೆ. ಅಷ್ಟೊಂದು ಬಂಗಾರಕ್ಕೆ ಬೆಳ್ಳಿಗೆ ಹೂಡಿಕೆಯನ್ನು ಮಾಡಿ ಸಡನ್ ಆಗಿ ಕುಸಿದು ಬಿಟ್ಟರೆ ಏನು ಮಾಡೋದು? ಜನರಿಗೇನು ಉಪಯೋಗ ಆಗುತ್ತೆ, ಬಟ್ ಹೂಡಿಕೆದಾರರಿಗೆ ಒಂದು ರೀತಿಯಾಗಿ ಸಂಕಷ್ಟ ಎದುರಾಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗೋದಂತೂ ಕಟ್ಟಿಟ್ಟ ಬುತ್ತಿ. ಬಟ್ ಚಿನ್ನ ದರ ಕೂಡ ನಿಯರ್ಲಿ 1,80,000ವರೆಗೂ ಹೋಗಿತ್ತು, 1,80,000ವರೆಗೂ ಕೂಡ ಹೋಗಿತ್ತು. ಈಗ 59,000ಕ್ಕೆ ಬಂದು ನಿಂತಿದೆ. ಸೊ ಇದೆಲ್ಲವೂ ಕೂಡ ಹೂಡಿಕೆದಾರರಿಗೆ ಬಹುದೊಡ್ಡ ಹೊಡೆತವನ್ನು ಕೊಡುತ್ತೆ. 10 ಗ್ರಾಂ ಚಿನ್ನ 1,59,000 ರೂಪಾಯಿಗೆ ಬಂದು ನಿಂತಿರುವಂಥದ್ದು ಜಾಗತಿಕ ಮಾರುಕಟ್ಟೆಯ ಏರಿಳಿತದಿಂದಾಗಿ. ಸೊ ಈ ರೀತಿಯಾದಂತಹ ಡಿಫ್ರೆನ್ಸನ್ನು ನಾವು ನೋಡ್ತಾ ಇದ್ದೀವಿ. ಕೇಂದ್ರದ ಕೈಯಲ್ಲಿ ಏನೂ ಕೂಡ ಇರೋದಿಲ್ಲ. ಬಿಕಾಸ್ ಒಂದಷ್ಟು ಪ್ರಶ್ನೆಗಳನ್ನು ಮುಂದಿಡ್ತಾರೆ ನಿರ್ಮಲಾ ಸೀತಾರಾಮನ್ ಮುಂದೆ ಸದನದಲ್ಲಿ ಪ್ರಶ್ನೆಗಳನ್ನು ಇಟ್ಟಾಗ ಗೋಲ್ಡ್ ರೇಟ್ ವಿಚಾರವಾಗಿ. ಸೊ ಅವರು ಹೇಳುವಂತಹ ಮಾತು, ನಮ್ಮ ಕೈಯಲ್ಲಿ ಇದೇನೂ ಕೂಡ ಇರೋದಿಲ್ಲ. ಜಾಗತಿಕ ಮಾರುಕಟ್ಟೆಯಲ್ಲಿ ದರ ಇನ್ಕ್ರೀಸ್ ಆದರೆ ಇಲ್ಲೂ ಕೂಡ ಅದರ ಎಫೆಕ್ಟ್ ಉಂಟಾಗತ್ತೆ. ಸೊ ನಮ್ಮ ಕೈಲಿ ಏನೂ ಇರೋದಿಲ್ಲ. ಚಿನ್ನದ ಬೆಲೆ ಏರಿಳಿತ ವಿಚಾರವಾಗಿ ನಿರ್ಮಲಾ ಸೀತಾರಾಮನ್ ಸ್ಪಷ್ಟನೆ ಕೂಡ ಕೊಟ್ಟಿರ್ತಾರೆ. ಸೊ ಅಲ್ಲಿ ಜಾಗತಿಕ ಮಾರುಕಟ್ಟೆಯ ಎಫೆಕ್ಟ್ ನಮಗೆ ಇಲ್ಲಿ ತಟ್ಟತ್ತೆ ಅಂತ ಹೇಳಿಬಿಟ್ಟು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿರ್ತಾರೆ. ಅದರ ಬೆನ್ನಲ್ಲೇ ಇದೀಗ ಬೆಳ್ಳಿಯ ದರ ಕ್ರಾಶ್ ಆಗ್ತಾ ಇರುವಂಥದ್ದು, ಚಿನ್ನ ಸ್ವಲ್ಪ ಏರಿಕೆ ಆಗ್ತಾ ಇರುವಂಥದ್ದು ಹೂಡಿಕೆದಾರರಿಗೆ ಬಹುದೊಡ್ಡ ಕನ್ಫ್ಯೂಷನ್ನು, ಸವಾಲ್ ಕೂಡ ಅಂತಲೂ ಹೇಳ್ಬೋದು. ಹೂಡಿಕೆ ಮಾಡಬೇಕಾ ಬೇಡವಾ ಅಂತ ಹೇಳಿಬಿಟ್ಟು. ಸೊ ಬೆಳ್ಳಿ ಕುಸಿತವನ್ನು ಕಾಣ್ತಾ ಇದೆ. ಇನ್ನು ಕ್ಲೋಸಿಂಗ್ ಸಂದರ್ಭದಲ್ಲಿ ಸಂಜೆ ಹೊತ್ತಿಗೆ ಇನ್ನೂ ಕೂಡ ಇಳಿಕೆಯನ್ನು ಕಾಣುವಂತಹ ಸಾಧ್ಯತೆ ಇದೆ ಬೆಳ್ಳಿ ಅನ್ನುವಂತಹ ಮಾಹಿತಿ. 4 ಲಕ್ಷದವರೆಗೂ ಕೂಡ ದೊಡ್ಡ ಹೊಡೆತವನ್ನು ಕೊಡ್ತಾ ಇದೆ ಹೂಡಿಕೆದಾರರಿಗೆ ಬೆಳ್ಳಿ. ಅಂದರೆ ಒಂದು ಖುಷಿ ಪಡುವಂಥ ವಿಚಾರ ಅಂದರೆ ಬೆಳ್ಳಿ ಈಗ ಒಂದು ವೀಕ್ಗೆ ಕಂಪೇರ್ ಮಾಡಿದ್ರೆ ದಿನೇ ಇಳಿಮುಖ ಕಾಣ್ತಾನೆ ಬರ್ತಾ ಇದೆ. ಏನೇ ತಗೊಳ್ಬೇಕು, ಈಗ ಗೃಹ ಪ್ರವೇಶ, ಹಬ್ಬಗಳು ಬ್ಯಾಕ್ ಟು ಬ್ಯಾಕ್ ಬರ್ತಾ ಇದೆ. ಸೊ ಪರ್ಚೇಸ್ ಮಾಡುವವರು ಪರ್ಚೇಸ್ ಮಾಡಿಕೊಂಡ್ರೆ ಒಳಿತು ಅಂತ ಅನಿಸುತ್ತೆ.